ಅಹಮದಾಬಾದ್ನಲ್ಲಿ ಏನು ಈ ವಿಮಾನ ದುರ್ಘಟನೆ ನಡೀತು? ಕನ್ನಡದ ಏಕೈಕ ಚಾನಲ್ ಅದು ನಿಮ್ಮ ಪಬ್ಲಿಕ್ ಟಿವಿ. ನನ್ನ ಸಹೋದ್ಯೋಗಿ ಶಬೀರ್ ಘಟನಾ ಸ್ಥಳಕ್ಕೆ ಹೋಗಿ ಅಲ್ಲಿರುವಂತಹ ವಸ್ತುಸ್ಥಿತಿ ಏನಿದೆ, ಪರಿಸ್ಥಿತಿ ಏನಾಗಿದೆ ಅಲ್ಲಿರುವಂತಹ ಆ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ರೆ ಘನಘೋರವಾಗಿದೆ, ಭೀಕರವಾಗಿದೆ. ಅದರ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಅಬ್ಬಾ, ಅತ್ಯಂತ ಘೋರ, ಭಯಂಕರ. ಅಹಮದಾಬಾದ್ನಲ್ಲಿ ನರಕ ದರ್ಶನ. ಕನ್ನಡದ ಏಕೈಕ ಚಾನೆಲ್ನಿಂದ ಗ್ರೌಂಡ್ ರಿಪೋರ್ಟ್. ಅಬ್ಬಬ್ಬಾ, ಗುಜರಾತಿನ ಅಹಮದಾಬಾದ್ನ ವಿಮಾನ ದುರಂತವನ್ನ ಯಾರೂ ಕೂಡ ಊಹಿಸ್ಲಿಕ್ಕೆ ಸಾಧ್ಯವಿಲ್ಲ. ಘಟನೆ ನಡೆದ ಸ್ಥಳಕ್ಕೆ ಭೇಟಿ ಕೊಟ್ಟ ಪಬ್ಲಿಕ್ ಟಿವಿಗೆ ಕಂಡಿದ್ದು ನರಕ ದರ್ಶನ. ದುರಂತ ನಡೆದ ಸ್ಥಳದಿಂದ ಏಕೈಕ ಕನ್ನಡದ ಚಾನಲ್ ನಿಮ್ಮ ಪಬ್ಲಿಕ್ ಟಿವಿ ಪ್ರತ್ಯಕ್ಷ ವರದಿ ಕೊಟ್ಟಿದೆ. ಒಂದೊಂದು ದೃಶ್ಯವೂ ಘನಘೋರವಾಗಿದೆ. ವಿಮಾನ ಅಪ್ಪಳಿಸಿದ ಪರಿಣಾಮದಿಂದಾಗಿ 2 ಕಟ್ಟಡಗಳು ಸುಟ್ಟು ಕರಕಲಾಗಿದೆ. ಗುಜರಾತ್ನ ಅಹಮದಾಬಾದ್ನಲ್ಲಿ ಏರ್ ಇಂಡಿಯಾ ಫ್ಲೈಟ್ ಏನು ಕ್ರಾಶ್ ಆಗಿತ್ತು, ಆ ಒಂದು ಘಟನಾ ಸ್ಥಳದಲ್ಲಿದ್ದೀವಿ. ಈ ಒಂದು ಘಟನಾ ಸ್ಥಳದಲ್ಲಿ ಯಾವ ರೀತಿಯಾದಂಥ ಸನ್ನಿವೇಶಗಳಿದೆ ಅನ್ನುವಂಥದ್ದನ್ನು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಿದ್ದೀನಿ. ನೋಡ್ಬೋದು, ನೀವೀಗ ಘಟನಾ ಸ್ಥಳದಲ್ಲಿ ಸಂಪೂರ್ಣವಾಗಿ ಭದ್ರತೆಯನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡಲಾಗಿದೆ. ನೀವು ದೃಶ್ಯಗಳಲ್ಲಿ ಏನು ಗಮನಿಸ್ತಾ ಇದ್ದೀರಿ, ಇದು ಬಿಜೆ ಹಾಸ್ಟೆಲ್ ಆಗಿರುವಂಥದ್ದು, ವೈದ್ಯಕೀಯ ಕಾಲೇಜ್ಗೆ ಸಂಬಂಧಪಟ್ಟಂತಹ ಹಾಸ್ಟೆಲ್ಗಳಾಗಿರುವಂಥದ್ದು. ರೆಸಿಡೆಂಟ್ ಡಾಕ್ಟರ್ಸ್ ಮತ್ತು PG ಓದುವಂತಹ ವಿದ್ಯಾರ್ಥಿಗಳಿದ್ರು, ಆ ಒಂದು ವಿದ್ಯಾರ್ಥಿಗಳು ತಂಗುವಂತಹ ಒಂದು ಹಾಸ್ಟೆಲ್ ಆಗಿರುವಂಥದ್ದು. ಈ ಒಂದು ಪ್ರದೇಶದ ಮೇಲೆ ವಿಮಾನ ಪತನ ಆಗಿ ಬಿದ್ದಿರುವಂಥದ್ದು. ಈ ಒಂದು ಹಾಸ್ಟೆಲ್ನಲ್ಲಿದ್ದಂತಹ 24ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು, ರೆಸಿಡೆಂಟ್ ಡಾಕ್ಟರ್ಗಳು ಕೂಡ ಮೃತಪಟ್ಟಿದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದ್ದಾವೆ. ನೋಡ್ಬೋದು, ಈಗಾಗಲೇ ಎಲ್ಲ ಕಡೆಯೂ ಕೂಡ ಗುಜರಾತ್ ಪೊಲೀಸರು ಹೆಚ್ಚುವರಿ ಭದ್ರತೆಯನ್ನು ನಿಯೋಜನೆ ಮಾಡಿರುವಂಥದ್ದನ್ನು ಕೂಡ ಗಮನಿಸಬಹುದು. ಕೇಂದ್ರದ ಮೀಸಲು ಪಡೆಗಳನ್ನು ಕೂಡ ಇಲ್ಲಿ ನಿಯೋಜಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಫೈರ್ ಇಂಜಿನ್ ವಾಹನಗಳು ಕೂಡ ಸ್ಥಳದಲ್ಲೇ ಇರುವಂಥದ್ದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ನಿನ್ನೆ ಘಟನೆ ಆಗ್ತಾ ಇದ್ದಂತೆ ಸಾಕಷ್ಟು ಫೈರ್ ಇಂಜಿನ್ ವಾಹನಗಳು ಬಂದು ಬೆಂಕಿ ನಂದಿಸುವಂತ ಕೆಲಸವನ್ನು ಕೂಡ ಮಾಡಲಾಗಿತ್ತು. ಗುಜರಾತ್ನ ವಿಚಾರಕ್ಕೆ ಗಮನಿಸಿದಂಥ ಸಂದರ್ಭದಲ್ಲಿ ಅತಿ ದೊಡ್ಡ 2ನೇ ವಿಮಾನ ದುರಂತ ಇದಾಗಿರುವಂಥದ್ದು. 1886ರಲ್ಲಿ ಒಂದು ವಿಮಾನ ದುರಂತ ಆಗಿತ್ತು. ಆ ಸಂದರ್ಭದಲ್ಲಿ 130ಕ್ಕೂ ಹೆಚ್ಚು ಜನ ಇಲ್ಲಿ ಮೃತಪಟ್ಟಿದ್ರು. ಅದಾದ ಬಳಿಕ ಇದು 2ನೇ ಅತಿ ದೊಡ್ಡ ದುರಂತ ಆಗಿರುವಂಥದ್ದು. ಮುಖ್ಯವಾಗಿ ಬ್ಲಾಕ್ ಬಾಕ್ಸ್ ಅನ್ನುವಂಥದ್ದು ಬಹಳ ಮುಖ್ಯವಾಗುತ್ತೆ. ಇದರಲ್ಲಿ ಒಂದಿಷ್ಟು ದತ್ತಾಂಶಗಳು ಕೂಡ ಇರುತ್ತೆ. ಕಡೆಯ ಕ್ಷಣದಲ್ಲಿ ಏನೆಲ್ಲ ಇನ್ಸಿಡೆಂಟ್ಗಳು ಆಯಿತು ಅನ್ನುವಂಥದ್ದು ಅದನ್ನ ಟ್ರ್ಯಾಕ್ ಮಾಡಿದ್ರೆ ಈ ಒಂದು ಘಟನೆಗೆ ನಿಶ್ಚಿತವಾಗಿ ಅಥವಾ ನಿರ್ದಿಷ್ಟವಾಗಿ ಏನು ಕಾರಣ ಅನ್ನುವಂಥದ್ದು ಸ್ಪಷ್ಟವಾಗುತ್ತೆ. ಇನ್ನು ಮುಂದುವರೆದ ಕಾರ್ಯಾಚರಣೆ. ಒಂದೊಂದೇ ಮೃತದೇಹಗಳು ಹೊರಕ್ಕೆ. ಸಾವಿನ ಸಂಖ್ಯೆ ಖಚಿತವಾಗಿ ತಿಳಿದಿಲ್ಲ. ಇನ್ನು 200 ಮೃತದೇಹಗಳ ಸ್ಯಾಂಪಲ್ ಅನ್ನ DNA ಪರೀಕ್ಷೆಗೆ ತೆಗೆದುಕೊಂಡು ಹೋಗಿದ್ದು, ಮೃತದೇಹಗಳ ಹಸ್ತಾಂತರ ಪ್ರಕ್ರಿಯೆ ಶುರುವಾಗಿದೆ. ಇದುವರೆಗೂ 6 ಮೃತದೇಹಗಳನ್ನು ಮಾತ್ರ ಸಂಬಂಧಿಕರಿಗೆ ಕೊಡಲಾಗಿದ್ದು, ಕಟ್ಟಡಗಳ ಅವಶೇಷಗಳಡಿ ಇನ್ನೂ ಕಾರ್ಯಾಚರಣೆ ನಡೆಯುತ್ತಿದೆ. NDRF ತಂಡ ಕಾರ್ಯಾಚರಣೆಯ ಮಾಹಿತಿಯನ್ನ ಪಬ್ಲಿಕ್ ಟಿವಿಗೆ ಕೊಟ್ಟಿದೆ. ಹಾಸ್ಟೆಲ್ನ ಮೇಲೆ ಈ ಒಂದು ವಿಮಾನ ಪತನ ಆದಂತ ಹಿನ್ನೆಲೆಯಲ್ಲಿ ಇಲ್ಲಿರುವಂತಹ ನಾಗರಿಕರು ಕೂಡ ಅಪಾರವಾದಂತಹ ಸಾವು ನೋವುಗಳಾಗಿತ್ತು. ಈ ಸಂದರ್ಭದಲ್ಲಿ SDRF ಬಹಳಷ್ಟು ಪ್ರಮುಖ ಮಹತ್ವದ ಪಾತ್ರವನ್ನು ನಿಭಾಯಿಸಿತ್ತು. ಸರ್, ಕಲ್ ಕಿतना बजे हादसा हुआ था? आप कितने बजे यहाँ पहुँच गए? क्या क्या किया आप कल रात तक? हम तो यहाँ पे 2 बजे पहुँचे थे दोपहर में, और उसके बाद जो क्रैश हुआ उसमें से डेड बॉडियाँ निकाली और उनको फिर जो पहुँचा एम्बुलेंस में उनको। कितना भीकर था वो घटना उस टाइम पे? बहुत गंभीर स्थिति थी, कुछ कह नहीं सकते उसका। बहुत बुरी हालत थी सबकी। बहुत बड़ा से आग चल रहा था। बहुत बड़ा। कितना चैलेंजिंग था? मतलब चैलेंजिंग बहुत हार्ड था, क्योंकि बॉडियाँ जो निकाली है बहुत अंदर दबी हुई थी, बहुत अंदर तक। तो उसके लिए कितने साधनों की भी जरूरत पड़ी। उसमें से निकाले हुए, काट के अंदर से निकाले हुए बॉडियों को, इसमें सभी टीम ने हमारे बहुत बढ़िया काम किया है. ಹೀಗೆ ಹತ್ತಾರು ಕೆಲಸಗಳನ್ನ ರಾತ್ರಿ ಇಡೀ ಮಾಡೋ ಮೂಲಕ ಇಡೀ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತರುವಂತ ಕೆಲಸವನ್ನ SDRF ಮಾಡಿರುವಂತದ್ದು. ಈ ಒಂದು ದುರ್ಘಟನೆಯಲ್ಲಿ ಬಹಳಷ್ಟು ಮಹತ್ವದ ಪಾತ್ರವನ್ನ SDRF ಮೊದಲಿಗೆ ಮಾಡಿರುವಂತದ್ದು. BJ ಹಾಸ್ಪಿಟಲ್ ಕಟ್ಟಡದಲ್ಲಿ ಹಲವರು ನಾಪತ್ತೆ. ಪತ್ನಿ ಹಾಗೂ ಮೊಮ್ಮಗಳಿಗಾಗಿ ಹುಡುಕಾಟ. ಅಹಮದಾಬಾದ್ನ ಏರ್ಪೋರ್ಟ್ನಿಂದ ಹೊರಟ ವಿಮಾನ ಕೇವಲ 2 ಕಿಲೋಮೀಟರ್ ದೂರದಲ್ಲಿರೋ BJ ಆಸ್ಪತ್ರೆಯ ಹಾಸ್ಟೆಲ್ಗೆ ಡಿಕ್ಕಿ ಹೊಡೆದಿದೆ. ಈ ವೇಳೆ ಹಾಸ್ಟೆಲ್ನಲ್ಲಿದ್ದ 30ರಿಂದ 50 ಮಂದಿಯ ಬಗ್ಗೆ ಯಾವುದೇ ಸುಳಿವು ಸಿಕ್ಕಿಲ್ಲ. 2ನೇ ಮಹಡಿಯಲ್ಲಿ ಅಡಿಗೆ ಮಾಡ್ತಿದ್ದ ಪತ್ನಿ ಸರಳಾ ಬೆಹಾನ್ ಹಾಗೂ ಮೊಮ್ಮಗಳು ಆದ್ಯಾಗಾಗಿ ಇಡೀ ಕುಟುಂಬವೇ ಹುಡುಕಾಡ್ತಿದೆ. ಸಿವಿಲ್ ಆಸ್ಪತ್ರೆಯಲ್ಲಿ DNA ಸ್ಯಾಂಪಲ್ ಕೊಟ್ಟು ಪ್ರಹ್ಲಾದ್ ಪಟೇಲ್ ಕಾಯ್ತಿದ್ದಾರೆ. ಪತ್ನಿ ಹಾಗೂ ಮೊಮ್ಮಗಳು ವಾಪಸ್ ಬರಲಿ ಅಂಥೇಳಿ ದೇವರಲ್ಲಿ ಪ್ರಾರ್ಥಿಸ್ತಿದ್ದಾರೆ. ಮುಖ್ಯವಾಗಿ BJ ಹಾಸ್ಪಿಟಲ್ನ ಮೇಲೇನು ಕ್ರಾಶ್ ಆಯಿತು, ಅಲ್ಲಿ ಒಂದು ಮೆಸ್ ಏನು ನಡೀತಾ ಇತ್ತು, ಆ ಮೆಸ್ನಲ್ಲಿ ಅಡಿಗೆ ಕೆಲಸ ಮಾಡ್ತಾ ಇದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಹೇಗಾಯಿತು, ಏನಾಯಿತು ಅನ್ನುವಂಥದ್ದನ್ನು ಅವರನ್ನೇ ಕೇಳಿ ತಿಳ್ಕೊಳ್ಳೋಣ. आपका नाम क्या है भाई? प्रहलाद भाई. अभी फोटो दिखा रहे हैं, उन्होंने कौन है? अभी मिसेस है. क्या नाम है उनका? सरला बहन. सरला बहन जी वहाँ क्या करते थे? यहाँ हॉस्टल में छोकरे पढ़ने आते हैं सब. रोटी पकाते थे. कितने खाना 10-15 साल से. कब से वो मिसिंग है, आपको नहीं मिल रहा है?
कल के कल बनाऊँ घटना बनी ने जब से कौन कौन थे उसके साथ उन सब 15 मासियों काम करते सब नीचे आ गया, पर वो मेरे औरत देखने गया तो मिली नहीं हमको कल। अभी वहाँ खाना पकाने का काम करते थे। हाँ आपका डीएनए सैंपल ले लिए? दे दिए। कब दिए थे? कल कल दिए थे। अब तक कुछ पता नहीं चला। नहीं, पुलिस स्टेशन फरियाद भी लिखा दी है। ಇದಿಷ್ಟು ಇವರ ಪತ್ನಿ ಸರಳಾಬೇನ್ ಅನ್ನುವಂಥವ್ರು ಮತ್ತೆ ಇವರ ಮೊಮ್ಮಗಳು ಆದ್ಯ ಅನ್ನುವಂಥವ್ರು ಇಬ್ರು ಕೂಡ ಮಿಸ್ ಆಗಿರುವಂಥದ್ದು. ಮತ್ತೊಂದು ಕಡೆ ಇವರು DNA ಸ್ಯಾಂಪಲ್ ಅನ್ನು ಕೊಟ್ಟು ಪತ್ನಿ ಬಗ್ಗೆ ಮೊಮ್ಮಗಳ ಬಗ್ಗೆ ಏನಾದರೂ ಮೆಸೇಜ್ ಸಿಗುತ್ತಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಕಾಯ್ತಾ ಇದ್ದಾರೆ. ಒಟ್ನಲ್ಲಿ ಏರ್ ಟ್ರಾಜಿಡಿಯ ಬಳಿಕ ಅಹಮದಾಬಾದ್ ಕಣ್ಣೀರಲ್ಲಿ ಮುಳುಗಿದೆ. ಒಂದೆರಡು ದಿನಗಳಲ್ಲಿ ಸಾವಿನ ಪಕ್ಕಾ ಲೆಕ್ಕ ಸಿಗೋ ಸಾಧ್ಯತೆ ಇದೆ. ಪಬ್ಲಿಕ್ ಟಿವಿ, ಅಹಮದಾಬಾದ್.